ಇದು ಡೆಸಿಮಲ್ದು 3ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರು, ಎಕ್ಸ್ ಈಕ್ವಲ್ ಟು ಇದು 0.05 ಟೈಮ್ಸ್ ಆಫ್ 0.36 ಡಿವೈಡೆಡ್ ಬೈ ಇದು 0.4 ಪ್ಲಸ್ ಇದು ಪ್ಲಸ್ 1.5 ಡಿವೈಡೆಡ್ ಬೈ ಇದು 0.03 ಇಷ್ಟು ಕೊಟ್ಟವ್ರೆ. ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲೇನು ಆಲ್ಜಿಬ್ರಾಯಿಕ್ ಆಪ್ರೇಷನ್ ಮಾಡೋಂಗಿಲ್ಲ, ಇಷ್ಟನ್ನು ಸಿಂಪ್ಲಿಫೈ ಮಾಡಬೇಕು. ಯಾವ ರೂಲಲ್ಲಿ? ಪೆಮ್ಡಾಸ್ ರೂಲ್ ಉಪಯೋಗಿಸಿ. ಇವಾಗ ಇದಕ್ಕೆ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದೆ, ಎಕ್ಸ್ ಈಕ್ವಲ್ ಟು ಫಸ್ಟು ಪ್ಯಾರಂಥಿಸಿಸ್ ಆಯ್ತಾ ನೋಡಬೇಕು, ಎಲ್ಲೂ ಬ್ರ್ಯಾಕೆಟ್ ಇಲ್ಲ, ಎಲ್ಲೂ ಎಕ್ಸ್ಪೋನೆಂಟ್ಗಳು ಇಲ್ಲ. ಇವಾಗ ಗುಣಿಸೋದು ಭಾಗ ಮಾಡೋದು ಮಾಡಬೇಕು. ಫಸ್ಟು ಇಲ್ಲೊಂದು ಆಯ್ತಾ, ಇಲ್ಲಿ 3 ಕಡೆ ಆಯ್ತಾ, ಎಡಗಡೆಯಿಂದ ಬಲಗಡೆ ಇದೆರಡು ಮಾಡಬೇಕು. 0.05 ಟೈಮ್ಸ್ ಆಫ್ 0.36 ಅಂತ ಮಾಡಬೇಕು. ಇವಾಗ ಎಷ್ಟಾಯ್ತದ? 36 5 180 ಆಯ್ತದ. 1 2 3 4 ಡಿಜಿಟ್, 1 2 3 4 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಇದೆಷ್ಟು? 0.018 ಅಂತ ಆಯ್ತದ. ಇದು ಡಿವೈಡೆಡ್ ಬೈ 0.4 ಮಾಡಬೇಕು. ಇವಾಗ 0.018 ಡಿವೈಡೆಡ್ ಬೈ 0.4 ಪ್ಲಸ್ಸು ಅದು ಹಂಗೆ ಉಳಿದಿರ್ತದೆ 0.55 ಪ್ಲಸ್ 1.50 ಡಿವೈಡೆಡ್ ಬೈ 0.03 ಇದು. ಇವಾಗ ಏನು 0.018 ಡಿವೈಡೆಡ್ ಬೈ 0.4 ಅಂದರೆ 0.4 ಇಲ್ಲಿ 0 ಪಾಯಿಂಟ್ಗಳು ಕ್ಯಾನ್ಸಲ್ ಮಾಡಿದ್ರೆ 0.18 ಅಂದರೆ 18, ಇಲ್ಲಿ 400 ಎಷ್ಟಾಯ್ತದೆ? 2 9 ಇದು 2 200 ಆಯ್ತದೆ. ಇದು 9/200 ಅಂದರೆ ಇದು 2ರಲ್ಲಿ ಮಾಡಿದ್ರೆ 2 100 2 4.5 ಇನ್ನು 2 0 ಇರೋದ್ರಿಂದ 2 ಡಿಜಿಟ್ ಶಿಫ್ಟ್ ಆಗಬೇಕು. ಪಾಯಿಂಟು 0.45 ಇಲ್ಲಿತ್ತು ಪಾಯಿಂಟ್, ಅದು 2 0 ಕೆಳಗಿರೋದ್ರಿಂದ 2 ಡಿಜಿಟ್ ಶಿಫ್ಟ್ ಆಗಿ 0.045 ಅಂತ ಆಯ್ತದೆ. ಇದೆಷ್ಟಾಯ್ತದೆ ಅಲ್ಲಿಗೆ? 0.045 ಪ್ಲಸ್ 0.055 ಪ್ಲಸ್ ಇದು 1.50 ಡಿವೈಡೆಡ್ ಬೈ 0.03 ಇದೆರಡನ್ನು ಮಾಡಬೇಕು. ಇವಾಗ ಈ ಪಾರ್ಟು 1.50 ಡಿವೈಡೆಡ್ ಬೈ 0.03 ಇದೆರಡು ಇದು ಮಾಡಿದಾಗ 150/3 ಅಂತ ಆಯ್ತದೆ. 3 1 3 5 15 0 50 ಇದು 50 ಆಯ್ತದೆ. ಅಲ್ಲಿಗಿದು ಟೋಟಲ್ ಆಗಿ ಎಕ್ಸ್ ಅಂದರೆ 0.045 ಪ್ಲಸ್ 0.055 ಪ್ಲಸ್ ಎಷ್ಟಿದು 50, ಇದು 50 ಆಗೈತೆ. 50 ಇದೆರಡನ್ನು ಕೂಡಿದ್ರೆ ಎಷ್ಟಾಯ್ತದೆ? ಇಲ್ಲಿ 0.045 ಪ್ಲಸ್ ಇದು 0.055 ಇವಾಗ ಎಷ್ಟು? 5 5 10 1 ಉಳಿತದೆ. 1 4 5 5 5 0 ಇಲ್ಲಿ 1 ಉಳಿತದೆ. 1.1 ಇವಾಗ ಎಷ್ಟಾಯಿತು? ಇಲ್ಲಿ 0.1 ಎಕ್ಸ್ ಈಕ್ವಲ್ ಟು 0.1 ಪ್ಲಸ್ 50 ಪ್ಲಸ್ 0.1 ಅಂದರೆ 50.1 ಇದು ಎಕ್ಸ್ ವ್ಯಾಲ್ಯೂ ಅಲ್ಲಿ ಕಂಡುಹಿಡಿಯೋಕೆ ಹೇಳಿರೋದು. ಬಾಯ್.